ಆಟೋಮೆಟಿಕ್ ಗಾಡಿ ಮೈಲೇಜ್ ಎಷ್ಟು ಕೊಡ್ತಾವು? ಇದಿಷ್ಟು ಟಾಟಾ ನೆಕ್ಸಾನ್ ಆಟೋಮೆಟಿಕ್ ಸೆಕೆಂಡ್ ಸರ್ವಿಸ್ ಡೀಟೇಲ್ಸ್ ಆಗಿತ್ತು. ಇವತ್ತ ನಾನು ಟಾಟಾ ನೆಕ್ಸಾನ್ ಸರ್ವಿಸ್ ಮಾಡಿಸ್ಕೊಂಡ್ ಬರಕ ಬಿಜಾಪುರ ಹೊಂಟೀನಿ. ಎಕ್ಸ್ಪೀರಿಯನ್ಸ್ ಹೆಂಗಿರ್ತದ ನೋಡ್ಬೇಕು. ಇದು ಟಾಟಾ ನೆಕ್ಸಾನ್ ಆಟೋಮೆಟಿಕ್ ಮಾಡಲ್ ಯಾವ್ದಪ್ಪ ಅಂದ್ರ 1.2 ಕ್ರಿಯೇಟಿವ್ AMT ಅಂತ ಹೇಳಿ. ಅಥವಾ ಯಾರ ಆಟೋಮೆಟಿಕ್ ಕಾರ್ ತಗೋಬೇಕಂತದಿರಿ, ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ಹೇಳ್ಬೇಕಂದ್ರ ಡೈಲಿ ಸಿಟಿಯಲ್ಲಿ ಓಡಾಡೋರಿಗೆ ಈಗ 2 ವೀಲರ್ ಬದ್ಲಿ ಒಂದು ಸೇಫ್ಟಿ ಸಂಬಂಧ 4 ವೀಲರ್ ಬೇಕಪ್ಪ ಅಂತ ಇರ್ತಾರಲ್ಲ, ಬಟ್ ಡ್ರೈವಿಂಗ್ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ, ಕಿರಿಕಿರಿ ಬೇಡಾಗಿರ್ತದೆ ಅಂತವ್ರಿಗೆ ಇವು ಆಟೋಮೆಟಿಕ್ ಗಾಡಿಗಳು ಚಲೋ. ಆಟೋಮೆಟಿಕ್ ಗಾಡಿಗಳು ಹೆಂಗ್ ಸೆಲೆಕ್ಟ್ ಮಾಡ್ಬೇಕಂದ್ರ ಮೇನ್ ನಾವು ಗಾಡಿ ಓಡ್ಸಾಗ ಗೇರ್ ಶಿಫ್ಟ್ ಆಗುತ್ತಲ್ಲ, 1ನೇ ಗೇರಿಂದ 2, 2ರಿಂದ 3 ಗೇರ್ ಶಿಫ್ಟಿಂಗ್ ಆಗುವಾಗ ಗಾಡಿ ಜರ್ಕ್ ಹೊಡಿಬಾರ್ದು ಅಥವಾ ಲ್ಯಾಗ್ ಆಗ್ಬಾರ್ದು. ಮೇನ್ ಅದನ್ನ ನೋಡ್ಬೇಕು. ಆಟೋಮೆಟಿಕ್ ಕಾರ್ಗಳೊಳಗ ಹೆಂಗಿರ್ತೈತಿ ಗೇರ್ ಸಿಸ್ಟಮ್ ಅಂದ್ರ ಒಂದು ಡ್ರೈವ್ ಮೋಡ್, ಇನ್ನೊಂದು ನ್ಯೂಟ್ರಲ್, ಇನ್ನೊಂದು ರಿವರ್ಸ್ ಅಂತ ಇರುತ್ತೆ. ಇಲ್ಲಿ ಬರ್ದಾರ ನೋಡ್ರಿ DNR ಅಂತೇಳಿ. ಈ ತರ ಈಗ ನಾವು ಡಿ ಸೆಲೆಕ್ಟ್ ಮಾಡಿ ಇಟ್ರ ಡ್ರೈವ್ ಮೋಡ್ ಅಂದ್ರ 1 to 5 ಗೇರ್ಸ್ ಅದು ಆಟೋಮೆಟಿಕ್ಸ್ ಡಿಪೆಂಡಿಂಗ್ ಅಪಾನ್ ಸ್ಪೀಡ್ ತಾನೇ ಚೇಂಜ್ ಮಾಡ್ಕೊಳತ್ತ. ಈ ಉದಾಹರಣೆಗೆ ಇಲ್ಲಿ ಸ್ಪೀಡೋಮೀಟರ್ ದಾಗ ನೋಡ್ರಿ ಡಿ ಅಂತ ಬರ್ದೈತಲ್ಲ ಅಂದ್ರೆ ಇದು ಡ್ರೈವ್ ಮೋಡ್ ದಾಗ ಐತಿ. ಅದ್ರ ಬಾಜು ನ್ಯೂಮರಿಕ್ 5 ನಂಬರ್ 5 ಅಂತ ಬರ್ದೈತಲ್ಲ ಅಂದ್ರೆ ಗಾಡಿ 5ನೇ ಗೇರ್ ದಾಗ ಐತಿ ಅಂತ. ಈಗ ನಾವು ಸ್ಲೋ ಮಾಡಿದ್ರ ಅದು ಆಟೋಮೆಟಿಕ್ ಗೇರ್ ತಾನೇ ಚೇಂಜ್ ಮಾಡ್ಕೊತೈತಿ. ಸೊ ಡಿ ಅಂದ್ರ ಈ ತರ ಡ್ರೈವ್ ಮೋಡ್ ಅಂತ. ಎನ್ ಅಂದ್ರ ನ್ಯೂಟ್ರಲ್, ನಾವ್ ಕಾರ್ ನಿಲ್ಸುವಾಗ ನ್ಯೂಟ್ರಲ್ ಮಾಡಿ ನಿಲ್ಸೆ ಆಫ್ ಮಾಡ್ಬೇಕು ಈ ಗಾಡಿ. ಆರ್ ಅಂದ್ರ ರಿವರ್ಸ್, ನಾವ್ ರಿವರ್ಸ್ ತಗೊಳ್ಳುವಾಗ ಇದನ್ನ ರಿವರ್ಸ್ ಶಿಫ್ಟ್ ಮಾಡ್ಬೇಕು. ಈ ಲಿವರ್ ಏನೈತಲ್ಲ ಇದ್ರ ಮುಂದ್ಗಡೆ ಇಲ್ಲೊಂದು ನಾಕ್ ಬಟನ್, ಆಮೇಲೆ ಇದ್ರೊಳಗ 3 ಮೋಡ್ ಬರ್ತಾವು. ಒಂದು ಸಿಟಿ, ಒಂದು ಎಕಾನಮಿ, ಇನ್ನೊಂದು ಸ್ಪೋರ್ಟ್ಸ್ ಮೋಡ್ ಅಂತ. ಎಕಾನಮಿ ಮೋಡ್ ಅಂದ್ರ ಮೈಲೇಜ್ ಪ್ರಿಫರೆನ್ಸ್ ಕೊಡುತ್ತ. ಮೈಲೇಜ್ ಬಗ್ಗೆ ಮಾತಾಡೋದಾದ್ರ ಎಲ್ಲರಿಗೂ ಕ್ಯೂರಿಯಾಸಿಟಿ ಏನಪ್ಪಾ ಅಂದ್ರ ಆಟೋಮೆಟಿಕ್ ಗಾಡಿ ಮೈಲೇಜ್ ಎಷ್ಟು ಕೊಡ್ತಾವು ಅದ್ ನಿಮ್ ಸ್ವಲ್ಪ ಹೊತ್ರಾಗ ಡಿಸ್ಪ್ಲೇದಾಗ ತೋರಿಸ್ತೀನಿ ಎಷ್ಟ್ ಮೈಲೇಜ್ ಕೊಡುತ್ತ ನೆಕ್ಸಾನ್ ಆಟೋಮೆಟಿಕ್ ಅಂತ. ಬಟ್ ಜನರಲ್ ಆಗಿ ನಾವು ಮ್ಯಾನುವಲ್ ಗಾಡಿಗಿಂತ ಆಟೋಮೆಟಿಕ್ ಗಾಡಿ ಮೈಲೇಜ್ ಗಳು 1 ಕಿಲೋಮೀಟರ್ 2 ಕಿಲೋಮೀಟರ್ ಡಿಫರೆನ್ಸ್ ಇರುತ್ತ, ಕಡಿಮೆನೇ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರ ಮ್ಯಾನುವಲ್ ಕಾರ್ ಗಿಂತ ಆಟೋಮೆಟಿಕ್ ಕಾರ್ಗಳದ್ ಮೈಲೇಜ್ 1 ಅಥವಾ 2 ಕಿಲೋಮೀಟರ್ ಕಡಿಮೆನೇ ಇರುತ್ತ. ಆಟೋಮೆಟಿಕ್ ಕಾರ್ ಒಳಗ ಗೇರ್ ಶಿಫ್ಟಿಂಗ್ ಇರಲ್ಲ, ಆಮೇಲೆ ಅದೇ ಕಾರಣಕ್ಕೆ ಇಲ್ಲಿ ಕ್ಲಚ್ ಇರಲ್ಲ, ಆಕ್ಸಲರೇಟರ್ ಇದು ಬ್ರೇಕ್ ಇವು ಎರಡೇ ಇರ್ತಾವ. ಇದ್ರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಐತಿ. ಟರ್ನ್ ತಗೊಳ್ಳುವಾಗ ಇಂಡಿಕೇಟರ್ ಆನ್ ಮಾಡಿದಾಗ ನಾವ್ ಯಾವ ಸೈಡ್ ಟರ್ನ್ ಮಾಡ್ತೀವಿ ಆ ಸೈಡ್ ಇಂಡಿಕೇಟರ್ ಕ್ಯಾಮ್ರಾ ವ್ಯೂ ಆಟೋಮೆಟಿಕ್ ಆನ್ ಆಗುತ್ತೆ. ಉದಾಹರಣೆಗೆ ಈಗ ನಾನು ಲೆಫ್ಟ್ ಇಂಡಿಕೇಟರ್ ಆನ್ ಮಾಡ್ತೀನಿ, ಇದ್ರಲ್ಲಿ ನೀವು ನೋಡ್ಬೋದು ಲೆಫ್ಟ್ ಸೈಡ್ ಏನೈತೆ ಅಂತ ಕ್ಲಿಯರ್ ಆಗಿ ತೋರ್ಸು. ಅದೇ ರೀತಿ ಈಗ ನಾನು ರೈಟ್ ಇಂಡಿಕೇಟರ್ ಆನ್ ಮಾಡ್ತೀನಿ. ಆಮೇಲೆ ಈ ಮಾಡೆಲ್ ಒಳಗ್ ನಾನು ಆಗಲೇ ಹೇಳ್ದಂಗೆ ಕ್ರೂಸ್ ಕಂಟ್ರೋಲ್ ಐತಿ. ಇಲ್ಲಿ ಬಟನ್ ಕ್ರೂಸ್ ಕಂಟ್ರೋಲ್ ಹೆಂಗ್ ಎನೇಬಲ್ ಮಾಡೋದಂದ್ರ ಇದನ್ನ ಪ್ರೆಸ್ ಮಾಡಿದ ತಕ್ಷಣ ಇವಾಗ ಆನ್ ಐತಿ. ನಾವ್ ಯಾವ ಸ್ಪೀಡ್ ಅಲ್ಲಿ ಹೋಗ್ತಿರ್ತೀವಿ ಆ ಸ್ಪೀಡ್ ಅಲ್ಲಿ ಇಲ್ಲಿ ಸೆಟ್ ಅಂತ ಬಟನ್ ಐತಿ. ಸೆಟ್ ಅಂತ ಪ್ರೆಸ್ ಮಾಡಿದ್ರ ಈ ಡ್ರೈವರ್ ಇನ್ಫಾರ್ಮೇಶನ್ ಡಿಸ್ಪ್ಲೇದಾಗ ಲೆಫ್ಟ್ ಸೈಡ್ ನೀವು ನೋಡೋ ಗ್ರೀನ್ ಕಲರ್ ಒಂದು ಸ್ಪೀಡೋಮೀಟರ್ ವಿತ್ ಏರೋ ಮಾರ್ಕ್ ಸಿಂಬಲ್ ಬಂತು. ಸೊ ಈ ಕ್ರೂಸ್ ಕಂಟ್ರೋಲ್ ಎನೇಬಲ್ ಆಗೈತಿ. ಕಂಟ್ರೋಲ್ ಹೆಂಗ್ ಕೆಲಸ ಮಾಡತ್ತಂದ್ರೆ ಈಗ 65 ಸೆಟ್ ಮಾಡಿ ನಾನು ಈಗ ಎಕ್ಸಲರೇಟರ್ ಮ್ಯಾಗಿನ ಕಾಲ್ ತೆಗೆದ್ರು ಇದು ಇಷ್ಟೇ 65 ನೇ ಮೇಂಟೈನ್ ಮಾಡ್ತೇವೆ. ಈ ಪರ್ಟಿಕ್ಯುಲರ್ ಮಾಡೆಲ್ ಒಳಗೆ ಎಡಾಸ್ ಫೀಚರ್ ಇರುವುದಿಲ್ಲ. ಈ ಕ್ರೂಸ್ ಕಂಟ್ರೋಲ್ ಹೆಂಗ್ ಕೆಲಸ ಮಾಡತ್ತಂದ್ರೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರ ಈಗ ನಾನು ಇದು ಎಷ್ಟು ಸ್ಪೀಡಿಗೆ ನೀವು ಇದು ಸೆಟ್ ಅಂತ ಈಗ ನೀವು ಸ್ಪೀಡ್ 65 ಓಕೆ, ಇದು ಕ್ರೂಸ್ ಕಂಟ್ರೋಲ್ ಆನ್ ಮಾಡಿ ಸೆಟ್ ಅಂತ ಪ್ರೆಸ್ ಮಾಡಿದ್ರಿ ಅಂದ್ರ ಇಷ್ಟೇ ಸ್ಪೀಡ್ ಮೇಂಟೈನ್ ಮಾಡುತ್ತೆ. ಬಟ್ ಇಲ್ಲಿ ಮುಂದೆ ಏನಾರ ನಿಮಗ ಬಂದ್ರ ರೋಡ್ ವರ್ಕ್ ಬಂದ್ರ ಯಾವ್ದಾದ್ರು ವೆಹಿಕಲ್ ಬಂದ್ರ ಇದೇನು ಸ್ಟಾಪ್ ಮಾಡಲ್ಲ. ಎಡಾಸ್ ಇದ್ರ ಅದು ಆಟೋಮೆಟಿಕ್ ನಾನೇ ಸ್ಟಾಪ್ ಆಗುತ್ತೆ. ಇದು ಕ್ರೂಸ್ ಕಂಟ್ರೋಲ್ ಯಾವಾಗ ಕ್ಯಾನ್ಸಲ್ ಆಗತ್ತಪ್ಪ ಅಂದ್ರ ನಾನು ಇವಾಗ ಬ್ರೇಕ್ ಅಪ್ಲೈ ಮಾಡಿದ್ರೆ ಕ್ರೂಸ್ ಓವರ್ ರೈಡ್ ಅಂತ ಬರುತ್ತೆ. ಉದಾಹರಣೆಗೆ ನಿಮ್ಗೆ ಎಕ್ಸಲರೇಟರ್ ಕೊಟ್ಟು ತೋರಿಸ್ತೇನೆ. ಈ ತರ ಕ್ರೂಸ್ ಓವರ್ ರೈಡ್ ಅಂತ. ಬಟ್ ಎಕ್ಸಲರೇಟರ್ ಪ್ರೆಸ್ ಮಾಡಿದಾಗ ಕ್ರೂಸ್ ಕಂಟ್ರೋಲ್ ಆನ್ ಇರುತ್ತೆ, ಸ್ಟಾಪ್ ಆಗಲ್ಲ. ಬಟ್ ಅದೇ ನಾವು ಬ್ರೇಕ್ ಪ್ರೆಸ್ ಮಾಡಿದ್ರೆ ಎಷ್ಟು ಸ್ಪೀಡ್ ಗಿಂತ ಸೆಟ್ ಮಾಡಿರ್ತೀವಲ್ಲ ಅದು ಕಡಿಮೆ ಆಯ್ತಂದ್ರೆ ಕ್ರೂಸ್ ಆಫ್ ಆಗ್ಬಿಡುತ್ತೆ. ಮತ್ ನಾವು ಸೆಟ್ ಆನ್ ಮಾಡ್ತೀವಿ. ಮನೆ ಒಳಗ ಒಂದ್ ಪೆಟ್ರೋಲ್ ಕಾರ್ ಒಂದ್ ಡೀಸೆಲ್ ಕಾರ್ ಇದ್ದವ್ರಿಗೆ ಅದ್ರ ತ್ರಾಸ ಗೊತ್ತಿರ್ತೈತಿ. ಪೆಟ್ರೋಲಿಗೆ ಡೀಸೆಲ್ಗೆ ಪೆಟ್ರೋಲ್ ಏನಾದ್ರು ಹಾಕ್ತಿದ್ರೆ ದೊಡ್ಡ ಹೈರಾಣ. ಅದೇ ತರ ಈಗ ನಾವು ಮ್ಯಾನುವಲ್ ಕಾರ್ ಓಡಿಸೋರ್ಗೆ
ಈ ತರ ಆಟೋಮೆಟಿಕ್ ಕಾರ್ ಓಡ್ಸಾಗ ಬಾಳ ಕಿರಿಕಿರಿ ಅನಿಸ್ತಿಲ್ಲ. ಸಡನ್ ಆಗಿ ಏನಾರ ಆಟ ಬಂದಾಗ ಪ್ಯಾನಿಕ್ ಆಗಿ ಲೆಫ್ಟ್ ಹ್ಯಾಂಡ್ ಇಲ್ಲಿ ಗೇರ್ ಚೇಂಜ್ ಮಾಡಕ್ ಹೋಗುತ್ತ, ಆಮೇಲೆ ಲೆಫ್ಟ್ ಲೆಕ್ಕ ಇಲ್ಲಿ ಸಡನ್ ಆಗಿ ಈ ಕ್ಲಚ್ಗೆ ಹೋಗ್ಬೇಕು ಈ ತರ. ಅದಕ್ಕ ಮ್ಯಾನುವಲ್ ಗಾಡಿ ಓಡಿಸೋರು ಬಹಳ ಜನ ಆಟೋಮೆಟಿಕ್ ಅಂದ್ರ ಕಿರಿಕಿರಿ ಮಾಡ್ಕೋತಾರ. ಸೊ ಬಹಳ ಕೇರ್ಫುಲ್ ಆಗಿ ಇರ್ಬೇಕು ಸ್ವಲ್ಪ ಆಟೋಮೆಟಿಕ್ ಕಾರ್ ಓಡ್ಸಾಕ. ಸ್ಟಾರ್ಟಿಂಗ್ ಅಟ್ ಲೀಸ್ಟ್ ಸೆಟ್ ಆಗುತ್ತಾನ. ನೆಕ್ಸಾನ್ ಆಟೋಮೆಟಿಕ್ ಮೈಲೇಜ್ ಎಷ್ಟು ಕೊಡುತ್ತಂತ ನಿಮ್ಗೆ ಡಿಸ್ಪ್ಲೇದಾಗ ತೋರಿಸ್ತೀನಿ. ಇದು ಸಿಟಿ ಡ್ರೈವಿಂಗ್ ಇನ್ಫಾರ್ಮೇಶನ್. ರೈಟ್ ಸೈಡ್ ನಾವು ನೋಡಬಹುದು 14.9 ಕಿಲೋಮೀಟರ್ಸ್ ಪರ್ ಲೀಟರ್. ಒಂದು 15 ಕಿಲೋಮೀಟರ್ 1 ಲೀಟರ್ ಅಂತ ಲೆಕ್ಕ ಹಿಡಿಬಹುದು. ಮ್ಯಾನ್ಯುವಲ್ ಆದ್ರೆ ಇನ್ನೊಂದು 2 ಕಿಲೋಮೀಟರ್ ಹೆಚ್ಚಿಗೆ. ಟೋಟಲ್ ವೆಹಿಕಲ್ ಇಲ್ಲಿವರೆಗೂ ರನ್ ಆಗಿದ್ದು 4882 ಕಿಲೋಮೀಟರ್ ರನ್ ಆಗಿದೆ. ಆಲ್ಮೋಸ್ಟ್ ಮಾರ್ಕೆಟ್ ದಾಗ ಎಲ್ಲಾ ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ರೇಂಜ್ ದಾಗ ಕೊಡ್ತಾವ. ಸಿಟಿ 15, ಹೈವೇ 18. ಈಗ ಆಟೋಮೆಟಿಕ್ ಗೇರ್ ಹೆಂಗ್ ಚೇಂಜ್, ಗೇರ್ ಶಿಫ್ಟಿಂಗ್ ನೋಡ್ರಿ. ಈಗ ಡಿ ಪಕ್ಕ 1 ಐತಲ್ಲ ನಂಬರ್, ಅಂದ್ರೆ 1ನೇ ಗೇರ್ ಐತಿ. ಈಗ ಸೆಕೆಂಡ್ ಗೇರ್ ಚೇಂಜ್ ಆಯ್ತು, ಥರ್ಡ್ ಗೇರ್ ಚೇಂಜ್ ಆಯ್ತು. ಈ ತರ ಆಟೋಮೆಟಿಕ್ ನಾವು ಆಕ್ಸಿಲೇಟರ್ ಕೊಟ್ರೆ ತಾನೇ ಚೇಂಜ್ ಆಗ್ತಿರುತ್ತೆ. ಆಟೋಮೆಟಿಕ್ ಗಾಡಿ ತಗೊಳಗ ಟ್ರಾಫಿಕ್ ದಾಗ ಹೈವೇದಾಗ ಓಡಿಸ್ ನೋಡ್ರಿ, ಗೇರ್ ಶಿಫ್ಟಿಂಗ್ ಲ್ಯಾಗ್ ಆಗ್ಬೇಕು. ಈಗ ನಾವು ಸ್ಲೋ ಮಾಡಿದ್ರೆ 4ನೇ ಗೇರಿಂದ 3ನೇ ಗೇರಿಗೆ 2ನೇ ಗೇರಿಗೆ ಆಟೋಮೆಟಿಕ್ ತಾವೇ ಚೇಂಜ್ ಆಗ್ತಾವ. ವಿಜಯಪುರ ನಗರಕ್ಕೆ ನಿಮ್ಗೆ ಹಾರ್ದಿಕ ಸ್ವಾಗತ. ಇದು ಬಿಜಾಪುರ ಎಂಟ್ರೆನ್ಸ್. ಇಲ್ಲಿ ಫ್ಲೈಓವರ್ ಕನ್ಸ್ಟ್ರಕ್ಷನ್ ನಡೆದೈತಿ. ನಿಮ್ಗೆ ಎಲ್ಲ ಎರಡು ಸೈಡ್ ಎಲ್ಲಾ ಕಾರ್ ಶೋರೂಮ್ಗಳು ಇಲ್ಲೇ ಅದಾವ. ಟೊಯೋಟಾ, ಮಾರುತಿ ಶೋರೂಮ್ ಎಲ್ಲ ಈ ತರ ಫ್ಲೈಓವರ್ ಕನ್ಸ್ಟ್ರಕ್ಷನ್ ನಡೆದ. ಇದು ಒಂದೇ ಜಂಕ್ಷನ್ ದಾಗ ನಿಮ್ಗ ಮಾರುತಿ, ಟೊಯೋಟಾ, ಅದ್ರ ಎದುರುಗಡೆ ಹೋಂಡೈ, ಕಿಯಾ, ಮಾರುತಿ ನೆಕ್ಸಾ ಎಲ್ಲಾ ಸರ್ವಿಸ್ ಸೆಂಟರ್ಗಳು ಇದೊಂದು ಜಂಕ್ಷನ್ ದಾಗ ಅದಾವ. ಸ್ವಲ್ಪ ಮುಂದ್ ಹೋದ್ರ ಮಹೀಂದ್ರಾ ಸರ್ವಿಸ್ ಸೆಂಟರ್ ಐತಿ. ದಾಟಿ ಹೋದ್ರ ಟಾಟಾ ಸರ್ವಿಸ್ ಸೆಂಟರ್. ರೈಟ್ ಸೈಡ್ ಗೆ ನಿಮ್ಗೆ ಕಾಣುತ್ತೆ ನೋಡ್ರಿ ಮಹೀಂದ್ರಾ ಸರ್ವಿಸ್ ಸೆಂಟರ್. SS ಹೈಪರ್ ಮಾರ್ಟ್ ಅಪೋಸಿಟ್ ಐತಿ. ಟಾಟಾದ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಅಂತೂ ಬಟರ್ ಸ್ಮೂತ್ ಇತ್ತು. ಮುಂಜಾನೆ ಬಂದಾಗ ಸಿಕ್ಕಾಪಟ್ಟೆ ರಶ್ ಇತ್ತು, ಬಹಳ ವೆಹಿಕಲ್ಸ್ ಬಂದಿತ್ತು. ಆಮೇಲೆ ನನಗೆ ಪ್ರೊಸೀಜರ್ ಗೊತ್ತಿರೋದಿಲ್ಲ, ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದಿಲ್ಲ. ಬಟ್ ಸ್ಟಾಫ್ಸ್ ಬಾರಿ ಕೋಆಪರೇಟಿವ್ ಇದ್ರು. ಅದ್ರಾಗ ಗ್ಯಾಪ್ ಒಳಗ ವೆಹಿಕಲ್ ಜಾಬ್ ಕಾರ್ಡ್ ಮಾಡಿ 5 ಗಂಟೆಗೆ ಡೆಲಿವರಿಗೆ ಕೊಡ್ತೀನಿ ಅಂದಿದ್ರು. 4 ಗಂಟೆಗೆ ಗಾಡಿ ರೆಡಿ ಮಾಡಿಕೊಟ್ಟಾರ. ಸೆಕೆಂಡ್ ಫ್ರೀ ಸರ್ವಿಸ್ ಒಳಗೆ ಏನೇನ್ ಮಾಡಿದ್ರಪ್ಪ ಅಂದ್ರ ವಾಷಿಂಗ್, ಕ್ಲೀನಿಂಗ್, ಜನರಲ್ ಚೆಕಪ್, ಆಮೇಲೆ ವೀಲ್ ಅಲೈನ್ಮೆಂಟ್, ಬ್ಯಾಲೆನ್ಸಿಂಗ್, ಆಮೇಲೆ AC ಇವೆಂಟ್ ಕ್ಲೀನಿಂಗ್ ಇದೆಲ್ಲ ಮಾಡ್ಯಾರ. ಸೊ ವಿಂಡ್ಶೀಲ್ಡ್ ಫ್ಲೂಯಿಡ್ 80 ರೂಪಾಯಿ ಹಾಕ್ಯಾರ. ಆಮೇಲೆ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ವೇಟ್ಸ್ ಹಾಕಿರ್ತಾರಲ್ಲ ಅವು 3 ಹಾಕ್ಯಾರ, ಅದು 210 ರೂಪಾಯಿ ಆಗೈತಿ. ಫ್ರಂಟ್ ವೀಲ್ ಅಲೈನ್ಮೆಂಟ್ ಅಡ್ಜಸ್ಟ್ಮೆಂಟ್ ಗೆ 553 ರೂಪೀಸ್ ಆಗಿದೆ, ಇನ್ಕ್ಲೂಡಿಂಗ್ GST ಇದೆಲ್ಲ ಅಮೌಂಟ್ಸ್. ಆಮೇಲೆ 3M AC ಡಿಸ್ಇನ್ಫೆಕ್ಟೆಂಟ್ ಕ್ಲೀನಿಂಗ್, ಒಳ್ಳೆ ಆರೆಂಜ್ ಪರ್ಫ್ಯೂಮ್ ಐತೆ, ಅದನ್ನ ಕ್ಲೀನಿಂಗ್ ಮಾಡ್ಯಾರ. ಅದು 1062 ರೂಪೀಸ್. ಆಮೇಲೆ 383 ರೂಪೀಸ್ ಸರ್ವಿಸಿಂಗ್ ತಗೊಂಡ್ರು. ಸೊ ಟೋಟಲ್ ಸರ್ವಿಸ್ ಕಾಸ್ಟ್ 2760 ರೂಪೀಸ್ ಆಯ್ತು. ಇವಾಗ ಟೈಮ್ 5:30 ಆಗೈತೆ. ಇದಿಷ್ಟು ಟಾಟಾ ನೆಕ್ಸಾನ್ ಆಟೋಮೆಟಿಕ್ ಸೆಕೆಂಡ್ ಸರ್ವಿಸ್ ಡೀಟೇಲ್ಸ್ ಆಗಿತ್ತು. ಆಟೋಮೆಟಿಕ್ ಗಾಡಿ ತಗೋಬೇಕನ್ನೋರ್ಗೆ ಅಥವಾ ನೆಕ್ಸಾನ್ ತಗೋಬೇಕನ್ನೋರ್ಗೆ ಈ ಮಾಹಿತಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಾಗ ಬಿಟ್ಟಾಗ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಕಾರ್ ಸರ್ವಿಸಿಗೆ ಬಿಟ್ಟಿಂದ ಟೈಮ್ ಭಾಳಿತ್ತು. ಆ ಗ್ಯಾಪ್ನಾಗ ನಾನು 3 ಕಾರ್ಗಳನ್ನ ಟೆಸ್ಟ್ ಡ್ರೈವ್ ಮಾಡೀನಿ ಇವತ್ತು. ಫಸ್ಟ್ ಕಾರ್ ಟಾಟಾ ನೆಕ್ಸಾನ್ ಕ್ರಿಯೇಟಿವ್ 1.2 ಮ್ಯಾನ್ಯುಯಲ್ ಡೀಸೆಲ್. 2ನೇ ಗಾಡಿ ಹೋಂಡೈ ಕ್ರೇಟಾ ಡೀಸೆಲ್ ವರ್ಷನ್ ಟಾಪ್ ಎಂಡ್ ಮಾಡಲ್. 3ನೇ ಗಾಡಿ ಲೆಜೆಂಡ್ ಟಾಟಾ ಸಿಯರಾ ಡೀಸೆಲ್ ವರ್ಷನ್ ಟಾಪ್ ಎಂಡ್ ಮಾಡಲ್. ಈ 3 ಗಾಡಿಗಳು ಟೆಸ್ಟ್ ಡ್ರೈವ್ ಮಾಡೀನಿ. ಅದ್ರ ಬಗ್ಗೆ ಮಾಹಿತಿ ನಿಮಗೆ ಮುಂದಿನ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ, ಯಾರಾದರೂ ಹೊಸ ಗಾಡಿ ತೊಗೊಳೋರಿಗೆ ಹೆಲ್ಪ್ ಆಗಲಿ ಅಂತ. ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗ್ತೀನಿ. ನಮಸ್ಕಾರ.